ಚಿಂತಿಸಬೇಡಿ. ಇಂತಹ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ನಾನು ಅದು ಮಾಡಬಾರದಿತ್ತು, ನಾನು ಹಾಗೆ ಇರಬಾರದಿತ್ತು, ನಾನು ಹೇಳಿದ್ದು ತಪ್ಪಾಯಿತು, ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ನಾನು ಸೋತಿದ್ದೇನೆ, ನಾನು ಅವಮಾನ ಅನುಭವಿಸಿದ್ದೇನೆ, ನಾನು ದಿಕ್ಕು ತೋಚದ ಸ್ಥಿತಿಯಲ್ಲಿ ಇದ್ದೇನೆ ಎಂದು. ಆದರೆ ಸಕಲ ವಿಶ್ವವನ್ನು ಅಣುಮಾತ್ರ ವ್ಯತ್ಯಾಸವಿಲ್ಲದೆ ನಿಯಂತ್ರಿಸುತ್ತಿರುವ ಆ ಪರಮಾತ್ಮನು ನಿಮ್ಮಿಂದ ಯಾವುದಾದರೂ ತಪ್ಪನ್ನು ಉದ್ದೇಶಪೂರ್ವಕವಾಗಿ ಮಾಡಿಸುವನು ಎಂದು ನೀವು ಹೇಗೆ ಭಾವಿಸುವಿರಿ? ತಪ್ಪಾಗಲಿ ಸರಿಯಾಗಲಿ, ಅವೆಲ್ಲವೂ ಈ ವಿಶ್ವದ ನಾಟಕದಲ್ಲಿ ಭಾಗಗಳು ಅಷ್ಟೇ. ಹೀಗಾಗಿ ಕಳೆದದ್ದನ್ನು ಮರೆತು ಈ ಕ್ಷಣದಲ್ಲಿ ನಿಮ್ಮ ಕೈಯಲ್ಲಿರುವ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮತ್ತು ಮನಸಾರೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನನ್ನ ಜೀವನದಲ್ಲಿಯೂ ಅನೇಕ ಕಠಿಣ, ನೋವಿನ, ಅವಮಾನಕರ ಮತ್ತು ಆತಂಕಭರಿತ ಸಂದರ್ಭಗಳು ನಡೆದಿವೆ. ಅಷ್ಟೇ ಅಲ್ಲ, ಸಾಕಷ್ಟು ಏರುಪೇರುಗಳು, ನಷ್ಟಗಳು, ನೋವುಗಳು ಮತ್ತು ನಿದ್ರೆಯಿಲ್ಲದ ರಾತ್ರಿಗಳನ್ನು ಅನುಭವಿಸಿದ್ದೇನೆ. ಆದರೆ ನನ್ನ ಜೀವನದಲ್ಲಿ ನಡೆದ ಆ ಘಟನೆಗಳಲ್ಲಿ ಒಂದೇ ಒಂದು ಸಂಭವಿಸದೇ ಇದ್ದಿದ್ದರೆ ಇಂದು ನನಗಿರುವ ಅನುಭವ, ಜ್ಞಾನ ಮತ್ತು ಪ್ರಬುದ್ಧತೆ ನನಗೆ ದೊರಕುತ್ತಿರಲಿಲ್ಲ. ಆದ್ದರಿಂದ ಜೀವನದಲ್ಲಿ ಬರುವ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಕೃತಜ್ಞತಾ ಭಾವದಿಂದ ಸ್ವೀಕರಿಸುವುದನ್ನು ಕಲಿಯಿರಿ. ಆಗ ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ. ಧನ್ಯವಾದಗಳು. GCV.